ಕೆಫೆ ಮಹಿಳೆಯರ ಸಬಲೀಕರಣಕ್ಕೆ ದಾರಿ ಮಾಡಿಕೊಡುತ್ತೆ. ಅಕ್ಕ ಕೆಫೆಯಲ್ಲಿ ಗುಣಮಟ್ಟದ ಆಹಾರದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೆ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಇವತ್ತು ಅಕ್ಕ ಕೆಫೆಯನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದ್ರು. ಅಕ್ಕ ಕೆಫೆಯ ಮೂಲಕ ಮಹಿಳೆಯರನ್ನ ಇನ್ನಷ್ಟು ಆರ್ಥಿಕ ಹಾಗೆ ಸದೃಢರನ್ನಾಗಿಸಲು ಹಾಗೆ ಮಹಿಳಾ ಉದ್ಯಮಶೀಲತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಕೆಫೆಯನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ಎಂದ್ರು. ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು. ಅಕ್ಕ ಕೆಫೆ ಇದು ಸಹಕಾರಿಯಾಗುತ್ತೆ. ಸುಮಾರು 12 ಲಕ್ಷ ಸರ್ಕಾರದ ನೆರವು ಹಾಗೆ ಮಹಿಳಾ ಸ್ವಸಹಾಯ ಸಂಘಗಳ ಬಂಡವಾಳ ಹಾಕಿ ಕೆಫೆ ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡ್ತಿದ್ದೇವೆ. ಬಹಳ ಸಲ ಏನಾಗ್ತಿತ್ತು ಅಂತ ಹೇಳಿದ್ರೆ ದುರುಪಯೋಗ ಆಗುವಂತದ್ದು. ಹೈನುಗಾರಿಕೆ ಮಾಡ್ತೀವಿ ಅಂತ ಹೇಳಿ ಸಾಲ ತೆಗೆದುಕೊಂಡು ತರಬೇತಿ ಪಡೆದಿದ್ದೀವಿ ಅಂತ ಹೇಳಿ ಆ ಬ್ಯಾಂಕಿನಲ್ಲಿ ಇದ್ದರೆ ಬ್ಯಾಂಕಿನ ನಿಮ್ಗೆ ಬಾಕಿ ಸಾಲ ಕೊಟ್ರ ಅಥವಾ ಇಲ್ಲ, ಹಸುಗಳು ತಗೊಂಡ್ರು ಎಮ್ಮೆಗಳು ತಗೊಂಡ್ರು ಇಲ್ಲ ಗೊತ್ತಿಲ್ಲ. ಇಂಥ ಬಹಳ ಪ್ರಕರಣಗಳು ಇದರಲ್ಲಿನೂ. ಯಾಕೆಂದ್ರೆ ಅನಕ್ಷರಸ್ಥರಿದ್ರೆ ಬ್ಯಾಂಕಿನವ್ರು ಏನ್ ಮಾಡ್ತಾರೆ ಗೊತ್ತಾಗುತ್ತೆ. ನಿಮ್ಮ ಹೆಸರಲ್ಲಿ ಪ್ರಾಕ್ಸಿ ಬೇರೆ ಬೇರೆ ಸಹಿತ ಸಾಲ ತಗೊಂಡಿದ್ದು ನಾನು ನೋಡಿದ್ದೇನೆ. ಈಗಲೂ ನಿಮ್ಗೆ ಬಡ್ಡಿ ರಹಿತ ಸಾಲ ಕೊಡ್ಬೇಕು ಅಂತ ಒಂದು ಯೋಜನೆ ಇದೆ. 4% ಅಲ್ಲಿ ನಿಮ್ಗೆ ಸಾಲ ಕೊಡ್ಬೇಕು ಅನ್ನುವಂತ ಯೋಜನೆಗಳಿದ್ದಾವೆ. ಬಹಳಷ್ಟು ಕಾರ್ಯಕ್ರಮಗಳು ನಾವು ಸರ್ಕಾರದಲ್ಲಿ ಕೊಟ್ಟಿದ್ದೇವೆ. ಅದು ಅನುಷ್ಠಾನ ಮಾಡುವಂಥದ್ದು, ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ಇರುವಂತಹ ಅಧಿಕಾರಿಗಳಿರ್ಬೋದು, ಇಲ್ಲಿರುವಂತ ಏನು ಪ್ರಮುಖವಾದಂತ ಸದಸ್ಯರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಬಹಳ ಜಾಗ್ರತೆಯನ್ನು ನೀವೆಲ್ಲ ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಸುಮಾರು KSFCಯಲ್ಲಿ ಈಗಾಗಲೇ 4% ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು ಇದೆ. ಮಹಿಳಾ ಪಾರ್ಕ್ ಅಂತ ಹೇಳಿ ಕಿರು ಉದ್ದಿಮೆಯನ್ನು ಪ್ರಾರಂಭ ಮಾಡ್ತೀರಿ. ಮೊನ್ನೆ ನಾವು ಅರ್ಜಿ ಕರೆದಿದ್ದೇವೆ. ಸುಮಾರು 184 ಸೈಟ್, ಎಷ್ಟು 184 ಸೈಟ್ಗಳು ಇವತ್ತು KIDB ವತಿಯಿಂದ ಅರ್ಜಿಯನ್ನು ತೆಗೆದುಕೊಂಡು ಆ ಮಹಿಳಾ ಪಾರ್ಕ್ ಅವರಿಗೆ, ಮಹಿಳೆಯರಿಗೆ ಯಾರ್ಯಾರು ಕಿರು ಉದ್ದಿಮೆ ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಕಡಿಮೆ ಬೆಲೆಯಲ್ಲಿ ನಿವೇಶನ ಕೊಡುವಂತಹ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 75% ಸಹಾಯಧನ ಕೊಡುವಂಥದ್ದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇವತ್ತು ಇವೇನು ನಮ್ಮಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇದೆ. ಈ ಅಭಿಯಾನದ ಅಡಿಯಲ್ಲಿ ಏನು ನಡೀತಾ ಇದೆ, ಇದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರದ ಅನುದಾನದಿಂದ ಇವತ್ತು ಏನ್ ನಾವು ನಿಮ್ಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋಂಥದ್ದು. ನೀವೆಲ್ಲ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಗಳಾಗಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ಈಗ ಏನ್ ಕೆಫೆ ಮಾಡ್ತಾ ಇದ್ದೀವಿ, ಸಂಜೀವಿನಿ ಅನ್ನುವಂಥ ಒಂದು ಹೆಸರಿನ ಅಡಿಯಲ್ಲಿ ಈ ಕಾರ್ಯಕ್ರಮ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಕೆಫೆ ಮಾಡುವಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲ ತರಬೇತಿನೂ ಪಡಿಬೇಕು. ಅಡುಗೆ ಅಂತೂ ನೀವು ಮನೆಯಲ್ಲಿ ಮಾಡ್ತೀರಿ, ನಿಮ್ಗೆಲ್ಲ ರೂಢಿನೇ ಇದೆ. ಯಾಕೆಂದ್ರೆ ಮಹಿಳೆಯರ ಹತ್ರ ಇರುವಂತ ಒಂದು ಪ್ರೀತಿ, ದಯೆ, ಮಾಯೆ ಮತ್ತೆ ನಿಮ್ಮಲ್ಲಿರುವಂತ ಸೇವೆ, ತ್ಯಾಗ ನಮ್ಮಲ್ಲಿ ಇರೋದಿಲ್ಲ. ಪುರುಷರಿಗಿಂತಲೂ ನಿಮ್ಮಲ್ಲಿ ಬಹಳ ತಾಳ್ಮೆ ಇರುತ್ತೆ, ತ್ಯಾಗ ಇರುತ್ತೆ. ಹೀಗಾಗಿ ನಿಮ್ಮ ಮಕ್ಕಳಿಗೆ ಬೆಳೆಸುವಂಥದ್ರ ಜೊತೆಯಲ್ಲಿ ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡುವಂಥದ್ದು, ನಿಮ್ಮ ಮನೆಯವರಿಗೆ, ನಿಮ್ಮ ಪತಿಗೆ ಬೆಳೆಸುವಂಥದ್ದು. ಮತ್ತು ಇವತ್ತೇನು ಸಮಾಜದಲ್ಲಿ ಅನಿಷ್ಟಗಳಿದ್ದಾವೆ, ಸರಾಯಿ ಕುಡಿತಾ ಇರ್ಬೋದು, ನಶೆ ಮಾಡುವಂಥದ್ದು ಇರ್ಬೋದು, ಸುಳ್ಳು ಹೇಳುವಂಥದ್ದು ಇರ್ಬೋದು, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರುವಂಥದ್ದು ಇರ್ಬೋದು, ಇದೆಲ್ಲ ಅವರಿಗೆ ನಿವಾರಣೆ ಮಾಡಲಿಕ್ಕೆ ಏನಾದರೂ ಸಾಧ್ಯ ಅಂತ ಹೇಳಿದ್ರೆ ಅದು ಮಹಿಳೆಯರಿಂದಲೂ ಮಾತ್ರ ಸಾಧ್ಯ ಅನ್ನುವಂಥ ಮಾತು. ಮಕ್ಕಳಿಗೆ ನೀವೆಲ್ಲ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ವೈದ್ಯರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, IAS ಆಗ್ತಾರೆ, IPS ಆಗ್ತಾರೆ, IFS ಆಗ್ತಾರೆ, ಯಾವುದೇ ಉನ್ನತ ಹುದ್ದೆಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವತ್ತಿನ ಈ ಒಂದು ಕಲುಷಿತ ವಾತಾವರಣದಲ್ಲಿ ಇವತ್ತು ನೀವು ನಿಮ್ಮ ಒಂದು ಘನತೆ, ಗೌರವವನ್ನು ಇಟ್ಟುಕೊಂಡು ನೀವು ಯಾವುದೇ ಕೆಲಸ, ಇದು ಕಡಿಮೆ ಕೆಲಸ ಇದೆ, ಇದು ಯಾರು ಇವತ್ತು ಅಪಮಾನಕರವಾದಂತಹ ಕೆಲಸ ಅಂತ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ.
ಯಾರು ಮೇಲಲ್ಲ ಯಾರು ಕೇಳಲ್ಲ, ಪ್ರತಿಯೊಂದು ಕೆಲಸ ಒಬ್ಬ ಸಿಪಾಯಿ ಇಟ್ಕೊಂಡು ಕಾರ್ಕೂನ್ ಇಟ್ಕೊಂಡು ಒಬ್ಬ ಕಸ ಗುಡಿಸೋರಿದ್ದಾರೆ, ಬೀದಿ ಕಸ ಗುಡಿಸೋರಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಎಲ್ಲಕ್ಕಿಂತ ಅತ್ಯಂತ ಗೌರವಯುತವಾಗಿ ನಾವು ನಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ. ಅವ್ರು ಒಂದು ವೇಳೆ ಕಸನೇ ಗುಡಿಸದೇ ಇದ್ದಾರೆ ಜನರ ಪರಿಸ್ಥಿತಿ ಏನಾಗ್ತದೆ? ಇವತ್ತು ಘನತ್ಯಾಜ್ಯ ವಿಲೇವಾರಿ ಮಾಡುವಂಥವ್ರು ಆ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿ ಪ್ರತಿಯೊಬ್ಬರಿಗೂ ವ್ಯಕ್ತಿ ಗೌರವ ಇರಬೇಕು ಅನ್ನೋಂಥದ್ದು. ಈಗ ನೀವೇನು ಕೆಫೆ ನಾನು ಉದ್ಘಾಟನೆ ಮಾಡಿದ್ದೇನೆ, ಈ ಕೆಫೆ ನಡಿಬೇಕಪ್ಪ. ಸರ್ಕಾರದ ವತಿಯಿಂದ 12 ಲಕ್ಷ ರೂಪಾಯಿ ಅನುದಾನ ಖರ್ಚು ಮಾಡಿ ನಿಮ್ಗೆ ಎಲ್ಲಾ ರೀತಿಯ ಸುಸಜ್ಜಿತವಾದಂತ ಇವತ್ತು ಒಂದು ಇಂಟೀರಿಯರ್ ಡೆಕೋರೇಷನ್ ಮಾಡಿದ್ದಿದೆ, ನಿಮ್ಗೆ ಫರ್ನಿಚರ್ಸ್ ಕೊಟ್ಟಿದ್ದಿದೆ, ನಿಮ್ಗೆ ಏನೇನು ಬೇಕಾಗಿದೆ ಅಡಿಗೆ ಸಾಮಾನುಗಳು ಅವೆಲ್ಲವೂ ನಿಮ್ಗೆ ಕೊಟ್ಟಿದ್ದಿದೆ. ನಿಮ್ಗೆ ಕೇಳಿದಾಗ ನೀವು ಹೇಳಿದ್ರೆ ನೀವು 1 ಲಕ್ಷ ರೂಪಾಯಿ ಅಲ್ಲಿ ಬಂಡವಾಳ ಹಾಕಿದ್ದೀರಿ. 1 ಲಕ್ಷಕ್ಕೆ 2 ಲಕ್ಷ ಆಗ್ಬೇಕು, 2 ಲಕ್ಷಕ್ಕೆ 4 ಲಕ್ಷ ಆಗ್ಬೇಕು, 10 ಲಕ್ಷ ಆಗ್ಬೇಕು ಒಂದು ವರ್ಷದಲ್ಲಿ. ಅದಕ್ಕೆ ನೀವು ಒಂದು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪೈಪೋಟಿ ಇದೆ, ಗುಣಮಟ್ಟ ಕಾಪಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೈಜೀನ್ ಅಂದ್ರೆ ಶುಚಿತ್ವ ಕಾಪಾಡಬೇಕು, ಸ್ವಚ್ಛತೆ ಕಾಪಾಡಬೇಕು.